ಪುರಸಭೆ ಅವರು ಅದರಲ್ಲಿ ಕಮಿಟ್ಮೆಂಟ್ ಆಗಿದ್ದಾರೆ. ರಾಮಸಾಗರದಿಂದ ಇಲ್ಲೆಲ್ಗೆ ಹೋಗೋ ರೋಡ್ ಬಂಡಿ ದಾರಿ ಸರ್ಕಾರಿ ರೋಡ್ನ ರಸ್ತೆನೇ ಮಾರಾಕಿದ್ದಾರೆ. ಸುಮಾರು 5-6 ಸೈಟ್ ಇದಾವೆ ಅದರಲ್ಲಿ. ಆ ಸೈಟ್ ಪೂರ ಮಾರಾಕಿ ದುಡ್ಡು ತಗೊಂಡಿದ್ದಾರೆ. ದುಡ್ಡು ತಗೊಂಡು ಮಾರಾಟ ಮಾಡಿ ಹೋದ್ರೆ ಏನು ಆನ್ಸರ್ ಕೊಡ್ತಾ ಇಲ್ಲ. 1 ವರ್ಷದಿಂದ 25ನಿಂದ 26 ಬಂದಿದೆ. 26 ತನಕ ಒಂದು 7-8 ಅರ್ಜಿ ಕೊಟ್ಟಿದ್ದೀನಿ. RTI ಎಲ್ಲ ಹಾಕಿದ್ದೀನಿ. ಮತ್ತೆ ಒಂದು 5-6 ಬಾರಿ ಒಂದು ಇದು ಕೊಟ್ಟಿದ್ದೀನಿ ಅರ್ಜಿಗಳು. ಕೊಡ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. PDOಗಳು 3-4 ಜನ ಚೇಂಜ್ ಆಗಿದ್ದಾರೆ. ಖಾತೆಗಳು ಮಾತ್ರ ಆಗ್ತಾನೆ ಇದ್ದಾವೆ. ಇದನ್ನ ಯಾರು ಗಮನ ತಗೊಂತ ಇಲ್ಲ. ವರ್ಷದಿಂದ 1.5 ವರ್ಷದಿಂದ ಪಂಚಾಯತಿಗೆ ಹೋಗ್ತಾರೆ. ನನ್ನ ಹತ್ರ ಎಲ್ಲ ಇದಾವೆ ದಾಖಲೆ ಎಲ್ಲ ಕೊಡ್ತೀನಿ. ನವೀನ್ ಕುಮಾರ್ ಹತ್ರನೂ ಹೋಗಿದ್ದೀವಿ, ಸರ್ವೇಯರ್ ಹತ್ರನೂ ಹೋಗಿದ್ವಿ. ನಿನ್ನೆ ತಹಶೀಲ್ದಾರ್ ಹತ್ರ ಲೆಟರ್ ತಗೊಂಡ್ಬಂದಿದ್ವಿ, ಇವ್ರ ಹತ್ರ ಆಗಿಲ್ಲ ಅಂದ್ಬಿಟ್ಟು. ಇದಕ್ಕೂ ಮಾಡ್ತಾ ಇರಲ್ಲ, ನೋಡ್ಬೇಕಿನ್ನು ಸರ್. ಚಂದಾಪುರ ಪುರಸಭೆಯಲ್ಲಿ ಇರೋಂಥ ಇಲೆಲ್ಗೆ ಸೊರೆ ನಂಬರ್ ಇಲ್ಲಿ ಗ್ಲೋಸಿಟಿ ಅಂತಿದೆ. ರಾಮಸಾಗರದಿಂದ ಇಲೆಲ್ಗೆ ಹೋಗೋ ಬಂಡಿದಾರಿನೇ ಮಾರಿ ಖಾತೆಗಳು ಮಾಡಿ ಮಾರಾಟ ಮಾಡಿದ್ದಾರೆ. ಇದೇ ಪಂಚಾಯತಿಯಲ್ಲಿ PDO ಪುರಸಭೆ ಅವರು ಎಲ್ಲ ಸಿಬ್ಬಂದಿ ಸೇರಿ ಮಾಡಿದ್ದಾರೆ. 1 ವರ್ಷದಿಂದ 4-5 ಬಾರಿ ಕೊಟ್ಟಿದ್ದೀನಿ ಈ ಕಂಪ್ಲೇಂಟ್. ಇದುವರೆಗೂ ಬಂದು ಯಾಕೆ ಏನು ನೋಡಿಲ್ಲ. ಹೋದ್ರೆ ಅಲ್ಲಿ ಇವತ್ತು ಬಾ ನಾಳೆ ಬಾ ಬಂದಿಲ್ಲ. ಇನ್ನೊಬ್ರು ಬರ್ತಾರೆ, ಇದಿಲ್ಲ ಅದಿಲ್ಲ ಅಂತಾರೆ. ಖಾತೆಗಳು ಮಾತ್ರ ಕೊಡ್ತಾನೆ ಇದ್ದಾರೆ. ಸರ್ಕಾರಿ ದಾರಿನ ಮಾರೋದು ಕಿವ್ರೆ ಯಾರು. 5-6 ಸೈಟ್ ಮಾರಿದ್ದಾರೆ ನೋಡಿ. ಇದೆ ಇವಾಗ ನಿನ್ನೆ ಹೋಗಿ ತಹಶೀಲ್ದಾರ್ ಹತ್ರ ತಗೊಂಡ್ಬಂದಿದ್ದು, ಇನ್ನೂ ಬಂದಿಲ್ಲ. ನವೀನ್ ಕುಮಾರ್ ಡೆಪ್ಟಿ ಅವ್ರಿಗೆ ಹೇಳಿದ್ವಿ, ಬರ್ತೀನಿ ಅಂತಾರೆ. 3-4 ತಿಂಗಳಿಂದ ಬರ್ತಾ ಇಲ್ಲ. ಸತೀಶ್ ಸರ್ವೆ ಅವ್ರಿಗೆ ಹೇಳ್ತಾ ಇದ್ವಿ, ಅವ್ರು ಬರ್ತೀನಿ ಅಂತ ಬರ್ತಾ ಇಲ್ಲ. ಅವ್ರ ಹತ್ರ ಏನು ತಗೊಂಡಿದ್ದು, ಇವ್ರು ಬರ್ತಾ ಇಲ್ಲ ಈ ಕಡೆಗೆ. ಪುರಸಭೆ ಅವರು ಅದರಲ್ಲಿ ಕಮಿಟ್ಮೆಂಟ್ ಆಗಿದ್ದಾರೆ. ರಾಮಸಾಗರದಿಂದ ಇಲ್ಲೆಲ್ಗೆ ಹೋಗೋ ರೋಡ್ ಬಂಡಿ ದಾರಿ ಸರ್ಕಾರಿ ರೋಡ್ನ ರಸ್ತೆನೇ ಮಾರಾಕಿದ್ದಾರೆ. ಸುಮಾರು 5-6 ಸೈಟ್ ಇದಾವೆ ಅದರಲ್ಲಿ. ಆ ಸೈಟ್ ಪೂರ ಮಾರಾಕಿ ದುಡ್ಡು ತಗೊಂಡಿದ್ದಾರೆ. ದುಡ್ಡು ತಗೊಂಡು ಮಾರಾಟ ಮಾಡಿ ಹೋದ್ರೆ ಏನು ಆನ್ಸರ್ ಕೊಡ್ತಾ ಇಲ್ಲ. 1 ವರ್ಷದಿಂದ 25ನಿಂದ 26 ಬಂದಿದೆ. 26 ತನಕ ಒಂದು 7-8 ಅರ್ಜಿ ಕೊಟ್ಟಿದ್ದೀನಿ. RTI ಎಲ್ಲ ಹಾಕಿದ್ದೀನಿ. ಮತ್ತೆ ಒಂದು 5-6 ಬಾರಿ ಒಂದು ಇದು ಕೊಟ್ಟಿದ್ದೀನಿ ಅರ್ಜಿಗಳು. ಕೊಡ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. PDOಗಳು 3-4 ಜನ ಚೇಂಜ್ ಆಗಿದ್ದಾರೆ. ಖಾತೆಗಳು ಮಾತ್ರ ಆಗ್ತಾನೆ ಇದ್ದಾವೆ. ಇದನ್ನ ಯಾರು ಗಮನ ತಗೊಂತ ಇಲ್ಲ. ವರ್ಷದಿಂದ 1.5 ವರ್ಷದಿಂದ ಪಂಚಾಯತಿಗೆ ಹೋಗ್ತಾರೆ. ನನ್ನ ಹತ್ರ ಎಲ್ಲ ಇದಾವೆ ದಾಖಲೆ ಎಲ್ಲ ಕೊಡ್ತೀನಿ. ನವೀನ್ ಕುಮಾರ್ ಹತ್ರನೂ ಹೋಗಿದ್ದೀವಿ, ಸರ್ವೇಯರ್ ಹತ್ರನೂ ಹೋಗಿದ್ವಿ. ನಿನ್ನೆ ತಹಶೀಲ್ದಾರ್ ಹತ್ರ ಲೆಟರ್ ತಗೊಂಡ್ಬಂದಿದ್ವಿ, ಇವ್ರ ಹತ್ರ ಆಗಿಲ್ಲ ಅಂದ್ಬಿಟ್ಟು. ಇದಕ್ಕೂ ಮಾಡ್ತಾ ಇರಲ್ಲ, ನೋಡ್ಬೇಕಿನ್ನು ಸರ್.